ಇಲ್ಲ 2025 ವರ್ಷದ್ದು. ಸೊ ಅದು ಈ ಥರ ಇದೆಲ್ಲ ಇದು ಮಾಡಿ ಎಲ್ಲ ಸೇಮ್ ಇದೆ. ಬಟ್ ಇಲ್ಲಿ ಏನಂದರೆ ಮೆಟೀರಿಯಲ್ಸ್ ಇದೆಲ್ಲ. ಸೊ ಮೆಟೀರಿಯಲ್ಸ್ನ ನೀವು ಡೈರೆಕ್ಟಾಗಿ ಇದರಿಂದ ವೀರೆ ಮೆಟೀರಿಯಲ್ಸ್ ಇರಲ್ಲ. ಸೊ ಇಲ್ಲಿ ಕಾಸ್ಮೋಯಿಂದ ವೀರೆಗೆ ಕನ್ವರ್ಟ್ ಮಾಡ್ತಾರೆ. ಸೊ ಕಾಸ್ಮೋ ಮೆಟೀರಿಯಲ್ಸ್ನ ಫಸ್ಟ್ ಹಾಕೊಂಡು ಅದನ್ನು ವೀರೆ ಮೆಟೀರಿಯಲ್ಸ್ಗೆ ಇದು ಮಾಡ್ತಾರೆ. ಈ ಮೆಟೀರಿಯಲ್ಸ್, ಸೊ ಈ ಮೆಟೀರಿಯಲ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಅಂದರೆ ಅವರೇ ಎಲ್ಲೆಲ್ಲಿ ಬಂಕ್ ಇರಬೇಕು, ಸೊ ಎಲ್ಲೆಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಲ್ಲ ಅದರಲ್ಲೇ ಇರುತ್ತೆ ಆಲ್ಮೋಸ್ಟ್. ಸೊ ನಿಮಗೆ ಬರೀ ಅಪ್ಲೈ ಮಾಡಿದ ತಕ್ಷಣ ಮೆಟೀರಿಯಲ್ಸ್ ಪಾಸಿಬಲ್ ತೊಗೊಂಡಿರ್ತಾರೆ. ಚೆನ್ನಾಗಿದೆ. 21ಕ್ಕಿಂತ ಬೆಸ್ಟ್ ಬಂದಿದೆ ಸರ್. 21ಕ್ಕಿಂತ ಬೆಸ್ಟ್ ಬಂದಿದೆ ಸರ್. ಬಟ್ ಆಗಿರೋ ಟಾಪಿಕಲ್ಲಿ ಏನಾದರೂ ಡೌಟ್ ಇದೆ? ಅಲ್ಲಿ ಆಗಿರೋ ಟಾಪಿಕ್ಸಲ್ಲಿ ಏನಾದರೂ ಡೌಟ್ಸ್ ಇಲ್ಲ, ಯಾವ್ದಾದ್ರು ಪಾರ್ಟ್ ಶೂಟ್ ಮಾಡೋದು? ಒಂದು ಯಾವುದೋ ಲೈನು ಡಿಲೀಟ್ ಇಡೋದು ಹೇಳ್ಕೊಡ್ತೀನಿ ನೀವು. ಹಾಂ, ಅದು ಮಾಡಿದ್ರೆ ಟ್ರೈ ಮಾಡೋದು. ಅದು ಡಿಲೀಟ್ ಆಯಿತು. ಅದು ನೀವು ಫೈಲ್ ಹಾಕಿಲ್ಲಲ್ಲ ಸರ್ ನಮಗೆ? ಓ ಫೈಲ್ ಸರ್ ನಂದು ಡಿಲೀಟ್ ಆಯ್ತು. ನಾನು ಅದಕ್ಕೆ ಇವಾಗ ಏನು ಮಾಡಿ ನೋಡ್ತಾ ಇದ್ದೀನಿ ಅಂದರೆ ಈಗ ಅಟ್ಲೀಸ್ಟ್ ಬೆಡ್ರೂಮ್ ಪ್ಲಾನ್ ಏನಾದರೂ ಹಾಕೋಣ ಅಂತ. ಬೆಡ್ರೂಮ್ ಮಂಡ್ಯ ಬಂದು ಕಂಟಿನ್ಯೂಸ್ ಬ್ಯಾಚಸ್ ಇದೆಯಾ? ನಿಮ್ಮ ಬ್ಯಾಚ್ ಆಗಷ್ಟರಲ್ಲಿ ಈ ಬ್ಯಾಚ್ ಅಲ್ಲೇ ಮಾಡ್ಕೊಬಿಟ್ಟಿರೋ ಹಂಗಾಗಿ ಮತ್ತೆ ಬ್ಯಾಚ್ ಪ್ರಕಾರ ನಮ್ಮನ್ನು ಮಾಡ್ತಿದ್ದಾರೆ. ಇಲ್ಲಿ ನೀವು ರೆಕ್ಟಾಂಗಲ್ ಹಾಕಿದ್ರೆ ಫುಲ್ ಕವರ್ ಆಗುತ್ತೆ ಅಂತ ಅಂದ್ಕೊಳ್ಬೋದು. ಸೊ ಈ ಥರ ಕವರ್ ಆಗುತ್ತೆ. ಅವಾಗ ಏನು ಮಾಡಿ ಜಸ್ಟ್ ಆ ಫೇಸ್ ಅಷ್ಟು ಇದನ್ನು ಗ್ರೂಪ್ ಮಾಡ್ತೀನಿ. ಸೊನ್ನೆ ಗ್ರೂಪ್ ಅದೊಂದೇ ಪೇಜ್. ಆಮೇಲೆ ಬೇಕಾದ್ರೆ ಇದನ್ನು ಪ್ಲಸ್ ಕೋಲಾಗೂ ಮಾಡ್ತೀನಿ.
ಬಟ್ ಅಗೇನ್ ಇಲ್ಲಿ ಲಂಚ್ ಹೋಗ್ಬೇಕು. ಸೊ ಅದಕ್ಕೆ ಏನು ಮಾಡೋದು? ಇದನ್ನ ಅಪ್ಲೈ ಮಾಡೋಲ್ಲ. ಇನ್ನೇನು ಸರ್? ಅದು ಬೇಕಾದ್ರೆ ಯೂನಿಯನ್ ಮಾಡಿ ಟ್ರೈ ಮಾಡಿಲ್ಲ. ಯೂನಿಯನ್ ವರ್ಕ್ ಆಗಲ್ಲ ಆ್ಯಕ್ಚುಲಿ. ಇದೆ ಸರ್. ಒಂದು ಸಾಲಿಡ್ ಇದ್ರೆ ಒಂದು ಸಾಲಿಡ್ ಇದೆ ಸರ್. ಸಾಲಿಡಲ್ಲಿ ಇಲ್ಲ ಅದು. ಅದೇನಾಗಿದೆ ಓಕೆ, ನಾನೇ ಹೇಳೋದಾದ್ರೆ ಅದು ಲೈಟಾಗಿ ಟೆಸ್ಟ್ ಬುಕ್ ಒಳಗಡೆ ಆಗಿದೆ. ಸೊ ಅದಕ್ಕೆ ಅದು ಏನೇ ಅಂದ್ರೂ ನಿಮ್ಗೆ ಮಾಡೋಕ್ಕಾಗ್ತದೆ. ಅದನ್ನೇನು ಮಾಡಬೇಕು, ಫಸ್ಟ್ ಲೆವೆಲ್ಗೆ ಕರೆಕ್ಟಾಗಿ ಟೆಸ್ಟ್ ಮಾಡಬೇಕು. ಡ್ರಾಯಿಂಗ್ ಬಿಡಿ ಮಾಡ್ಕೊಂಡು ಪಾಸಿಬಲ್ ಬೆಡ್ರೂಮ್ ಡಿಸೈನ್ ಆಗಿದೆ. ಸೊ ಇದು ಆದಷ್ಟು ಬೇಗ ಮಾಡ್ತೀವಿ. ಹಾಗೆ ಈ ಬೆಡ್ರೂಮ್ ಏನಾದರೂ ಜಸ್ಟ್ ಇದನ್ನು ಮಾಡೋದಾದ್ರೆ ಎಷ್ಟು ಡೈಮೆನ್ಷನ್ಸ್ ಇರ್ಬೋದು ಅಂತ ಏನಾದರೂ ಹೇಳಿ. ಬ್ಯಾಕ್ ಕೊಡ್ತೀರಾ ಸರ್? ಆದಷ್ಟು ಕ್ಲೈಂಟ್ಸ್ಗೆಲ್ಲ ಬೆಡ್ರೂಮ್ ಡಿಸೈನ್ ತೋರಿಸ್ಬೇಕಾದ್ರೆ ಈ ಥರನೂ ತೋರಿಸಿ. ಇಫ್ ಎಟ್ ಆಲ್ ಬಿಲ್ಡಿಂಗ್ ಪ್ಲಾನ್ ತೋರಿಸ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಬಿಲ್ಡಿಂಗ್ ಒಳಗಡೆನೇ ಮಾಡೋದು ತೋರಿಸ್ತಾರೆ. ಅದನ್ನು ಒಂದು ಸ್ವಲ್ಪ ನೋಡೋಣ. ಬಿಲ್ಡಿಂಗ್ ಪ್ಲಾನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅದರಲ್ಲಿ ಇಂಟೀರಿಯರ್ಸ್ ಅಂತ ಹೇಳ್ತೀನಿ. ಬಟ್ ಆ್ಯಕ್ಚುಲ್ ಬರೀ ಬೆಡ್ರೂಮ್ ಪ್ಲಾನ್ ಏನಾದರೂ ಬೇಕಂತ ಹೇಳಿದ್ರೆ ಸೊ ಈಗ ಮಾಡೋ ಪ್ರೊಸೀಜರಲ್ಲಿ ಸೊ ಒಂದು ರೆಕ್ಟಾಂಗಲ್ ಅಂದರೆ ಬೆಡ್ರೂಮ್ ಡೈಮೆನ್ಷನ್ಸ್ ಕೊಡ್ತೀವಿ. ಸೊ ಇದಾದ್ಮೇಲೆ ಆಫ್ಸೆಟ್ ತಗೊಳ್ತೀವಿ. ಇದನ್ನು 46 inches ಇಲ್ಲ 5 inch ಹಾಗೆ ನೀವು ಇದನ್ನು ಗ್ರೂಪ್ ಮಾಡೋದು ಹೇಳಿಲ್ಲ. ಯಾವ ಥರ ಗ್ರೂಪ್ ಮಾಡ್ತೀವಿ ಅಂತ ಡ್ರಿಬಲ್ ಟ್ಯಾಪ್ ಗ್ರೂಪ್ ಆಗೋಲ್ಲ ಸರ್? ಮಾಡಿರಲ್ಲ. ಈಗ ಬಿಲ್ಡಿಂಗ್ ಡ್ರಿಬಲ್ ಟ್ಯಾಪ್ ಮಾಡಿ ಗ್ರೂಪ್ ಮಾಡೋದು ಅಷ್ಟು ಗೊತ್ತು. ಹಾಂ ಅದಾಯಿತು. ಐ ಮೀನ್ ಸಾರಿ, ಇದು ಲೇಯರ್ಸ್ ಕ್ರಿಯೇಟ್ ಮಾಡೋದು. ಇಲ್ಲ ಸರ್, ಇಲ್ಲ. ಸೊ ಬಿಲ್ಡಿಂಗ್ ಪ್ಲಾನ್ ಸ್ಟಾರ್ಟ್ ಆಗೋದು ಅದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಲ್ಡಿಂಗ್ ಪ್ಲಾನ್ ಅಂದರೆ ಯಾವುದಕ್ಕೆ ಆಗಲಿ ಫಸ್ಟ್ ಲೇಯರ್ಸ್ನ ಬೇಕಾದರೆ ಕ್ರಿಯೇಟ್ ಮಾಡಿರ್ತೀವಿ. ಸೊ ಲೇಯರ್ಸ್ ಕ್ರಿಯೇಟ್ ಹೇಗೆ ಮಾಡ್ತೀವಿ ಅಂದರೆ ಹಾಗೆ ಗೂಗಲ್ ವಿಂಡೋಸ್ ಕ್ರಿಯೇಟ್. ಸೊ ಇಲ್ಲಿ ನಿಮಗೆ ಟ್ಯಾಗ್ಸ್ ಅಂತ ಇದೆ. ಸೊ ಇಲ್ಲಿ ಟ್ಯಾಗ್ ಅಂತ ಕ್ಲಿಕ್ ಮಾಡಿ. ಸೊ ಟ್ಯಾಗ್ ಎಲ್ಲಿರುತ್ತೋ ಅವಶ್ಯ ಕೆಳಗಡೆ ಇದೆ ಟ್ಯಾಗ್ಸ್. ಸೊ ಇಲ್ಲಿ ಏನು ಮಾಡ್ತೀವಿ, ಫಸ್ಟ್ ಒಂದು ಅನ್ಟ್ಯಾಗ್ ಇದೆ, ಬೇಕಾದ್ರೆ ಇದನ್ನು ರೀನೇಮ್ ಮಾಡ್ಬೋದು. ಸೊ ಅಂದರೆ ಹೇಗೆ ಲೇಯರ್ಸ್ ನೀವು ಆಟೋಕ್ಯಾಡಲ್ಲಿ ಬೈ ಡಿಫಾಲ್ಟ್ 0 ಅಂತ ಒಂದು ಲೇಯರ್ ಇರುತ್ತಲ್ಲ, ಸೊ ಆ ಥರ ಇದು ಅನ್ಟ್ಯಾಗ್ ಲೇಯರ್. ಸೊ ಇದನ್ನು ಬೇಕಾದರೆ ಲೇಯರ್ಸ್ ಕ್ರಿಯೇಟ್ ಮಾಡೋದು. ಇನ್ನಂದರೆ ಇಲ್ಲಿ ಪ್ಲಸ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಲೇಯರ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ರೆಕ್ಟಿಫೈಡರ್ ಬೋರ್ಡ್. ಸೊ ನೆಕ್ಸ್ಟ್ ಮತ್ತೆ ಆ್ಯಡ್ ಕೊಡ್ತೀವಿ ವಿಂಡೋ ಅಂತ ಬೋರ್ಡ್. ಇಫ್ ಎಟ್ ಆಲ್ ಫ್ಲೋರ್ ಏನಾದರೂ ಬೇರೆ ಇದಿತ್ತು ಅಂತಂದರೆ ಏನೋ ಬೇರೆ ಗ್ರೂಪ್ ಮಾಡ್ಕೋಬೇಕಂತ ಹೇಳಿದ್ರೆ ಫ್ಲೋರ್ನೇ ಒಂದು ಸಪ್ರೇಟ್ ಗ್ರೂಪ್ ಮಾಡ್ಕೊಳ್ತೀವಿ. ಫಾರ್ ಟೈಮ್ ಬಿ ನನಗೆ ಇವಾಗ ಈ 3 ಗ್ರೂಪ್ ಸಾಕು ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಎಂಟಿಟಿ ಇನ್ಫೋ ಬಂದು ಹಾಗೆ. ಸೊ ವಿಂಡೋಸ್ ಡಿಫಾಲ್ಟ್ ಇಲ್ಲಿ ಎಂಟಿಟಿ ಇನ್ಫೋ. ಸೊ ಅದು ಎನೇಬಲ್ ಆಗಿದೆ. ಸೊ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಆಯಿತಾ. ಅಂದರೆ ಯಾವುದಾದ್ರು ಒಂದು ಆಬ್ಜೆಕ್ಟ್ ಟ್ಯಾಗ್ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಅನ್ಟ್ಯಾಗ್ ಅಂತ ಬರುತ್ತೆ. ಸೊ ಇಲ್ಲಿ ಏನು ಮಾಡ್ತೀನಿ, ಅನ್ಟ್ಯಾಗ್ ಕಡೆ ಹೋಗ್ಬಿಟ್ಟು ವಾಲ್ ಅಂತ ಟ್ಯಾಗ್ ಮಾಡ್ತೀನಿ. ಇವಾಗ ಮತ್ತೆ ನಾನು ಟ್ಯಾಗಲ್ಲಿ ಏನಾದರೂ ಆದರೆ ಆ ಸೆಕ್ಷನ್ ಪರ್ಟಿಕ್ಯುಲರ್ ಸೆಕ್ಷನ್ ಹೈಡ್ ಆಗಬೇಕು ಅಂತ ಹೇಳಿದ್ರೆ ಸೊ ಆ ವಾಲ್ನ ಏನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಅಂದರೆ ಅಲ್ಲಿ ಹೈಡ್ ಮಾಡ್ತೀನಿ ಸೆಕ್ಷನ್. ಸೊ ಈಗ ಹೇಗೆ ಫ್ರೀಜು ಮತ್ತು ಹೈಡು ಅನ್ಹೈಡ್ ಅಂತ ಇರ್ತಲ್ಲ, ಸೊ ಆ ಥರ ನಾನು ಬೇಕಾದರೆ ಅಲ್ಲಿ ನಾನು ಇನ್ವಿಸಿಬಲ್ ಥರ ಮಾಡ್ತೀನಿ. ಹಾಂ ಹೌದು, ಎಕ್ಸಾಕ್ಟಾಗಿ. ಸೊ ಇದೇ ಥರ ಹಾಗೆ ಇದ್ರ ಮೇಲೆ ನಾನು ಪ್ರೂಫ್ ಹಾಕ್ತೀನಿ. ಸೊ ಇಲ್ಲಿ ಮತ್ತೆ